ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಅಡಕವಾಗಿರುವಂತಹ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಅನುಕುಮಾರ್ ಭಯದಿಂದ ಉಲ್ಟಾ ಆಗಿತ್ತು ಡಿ ಗ್ಯಾಂಗ್ ನ ಪ್ಲಾನ್ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಎಲ್ಲಿ ಶವವನ್ನ ಸಾಗಿಸಿದ್ರಲ್ಲ, ಶವವನ್ನ ಎಸೆಯೋಕ್ ಹೋದ್ರಲ್ಲ, ಆ ಜಾಗದಲ್ಲಿ ಅನುಕುಮಾರ್ನ ಭಯದಿಂದ ಆವತ್ತು ರಾತ್ರಿ ಶವವನ್ನ ಡಿಸ್ಪೋಸ್ ಮಾಡುವಂತಹ ಸಂದರ್ಭದಲ್ಲಿ ಡಿ ಗ್ಯಾಂಗ್ ನ ಪ್ಲಾನ್ ಉಲ್ಟಾ ಆಗಿತ್ತು. ರೇಣುಕಾ ಸ್ವಾಮಿಯ ಶವವನ್ನ ಎಸೆಯೋದಕ್ಕೆ ಅಂತ ಹೇಳಿ ಇಡೀ ಗ್ಯಾಂಗ್ ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ಹೋಗ್ತಾರೆ. ಅಲ್ಲಿ ವೃಷಭಾವತಿ ನದಿಗೆ ರೇಣುಕಾ ಸ್ವಾಮಿಯ ದೇಹವನ್ನ ಎಸಿಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಲಾಗಿರುತ್ತೆ. ಆದ್ರೆ ಅಲ್ಲಿ ಅನುಕುಮಾರ್ ಪಟ್ಟಂತಹ ಭಯದಿಂದಾಗಿ ಗ್ಯಾಂಗ್ ನ ಪ್ಲಾನ್ ಎಲ್ಲವೂ ಉಲ್ಟಾ ಆಗಿತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಿದ್ದು ಸ್ಕಾರ್ಪಿಯೋ ಕಾರ್ನಲ್ಲಿ. ಈ ಸ್ಕಾರ್ಪಿಯೋ ಕಾರನ್ನ ಡ್ರೈವ್ ಮಾಡಿದ್ದು ಅನುಕುಮಾರ್ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ವೃಷಭಾವತಿ ನದಿ ಬಳಿ ಅಂದ್ರೆ ಆ ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಈ ಗ್ಯಾಂಗ್ ಎಸ್ತಿತ್ತು. ಈ ವೇಳೆ ಸ್ಥಳಕ್ಕೆ ಇನ್ನೊಂದು ಕಾರ್ ಎಂಟ್ರಿ ಕೊಟ್ಟಿದ್ರಿಂದ ಟೆನ್ಷನ್ ಹೆಚ್ಚಾಗಿತ್ತು. ಹಾಗಾಗಿ ಎಲ್ಲರನ್ನೂ ಅಲ್ಲೇ ಬಿಟ್ಟು ಕಾರ್ ಸಮೇತ ಅನುಕುಮಾರ್ ಎಸ್ಕೇಪ್ ಆಗಿದ್ದ. ಹೇಗೆ ಅಂತಂದ್ರೆ ಹಿಂಬದಿಯ ಡೋರ್ ಕೂಡ ಹಾಕದೆ ಕಾರನ್ನ ಚಲಾಯಿಸಿದ್ದು ಅನುಕುಮಾರ್ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಬಳಿಕ ಆಟೋ ಮೂಲಕ ಉಳಿದಂಥ ಆರೋಪಿಗಳು ಅನುಕುಮಾರ್ನ ಫಾಲೋ ಮಾಡ್ತಾರೆ. ಆ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜೂನ್ 8ನೇ ತಾರೀಕು ರಾತ್ರಿ ಶವವನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದ ವಿಜುವಲ್ಸ್ ನ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಅನುಕುಮಾರ್ ಹಾಗೆ ಇತರರು ಆರೋಪಿಗಳು ಶವವನ್ನ ಆ ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ಎಸೆಯೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸ್ಕಾರ್ಪಿಯೋ ಗಾಡಿಯಲ್ಲಿ ಹೋಗಲಾಗಿರುತ್ತೆ. ಬಟ್ ಅಲ್ಲಿ ಶವವನ್ನ ಎಸೆಯುವಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಮತ್ತೊಂದು ಕಾರ್ ಬರುತ್ತಂತೆ. ಅದನ್ನ ನೋಡಿದ ತಕ್ಷಣ ಎಲ್ಲರಿಗಿಂತ ಹೆಚ್ಚಾಗಿ ಅನುಕುಮಾರ್ ಚಿಂತಿತನಾಗಿದ್ದ. ಅನುಕುಮಾರ್ ಆತಂಕಕ್ಕೀಡಾಗಿದ್ದ. ಆತ ಏನ್ ಮಾಡ್ತಾನೆ, ಇದೇ ಸ್ಕಾರ್ಪಿಯೋ ಕಾರನ್ನ ಹತ್ತಿ ಬಿಡ್ತಾನೆ. ಏಕಾಏಕಿ ಹತ್ತಿ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಉಳಿದಂತ ಆರೋಪಿಗಳು ಹತ್ತುವುದಕ್ಕೂ ಕೂಡ ಅನುಕುಮಾರ್ ವೇಟ್ ಮಾಡಿಲ್ಲ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆತನ ಆತುರ, ಆತನ ಭಯ ಹೇಗಿತ್ತು ಅಂದ್ರೆ ಬಹಳ ಕ್ಲಿಯರ್ ಆಗಿ ಸಿಸಿಟಿವಿ ಫುಟೇಜ್ ನ ನೀವು ನೋಡ್ತಾ ಇದ್ದೀರಿ. ಸ್ಕಾರ್ಪಿಯೋದ ಹಿಂಬಾಗಿಲು ಹಿಂಬದಿಯ ಆ ಡೋರ್ ಅದು ಹಾಗೆ ಓಪನ್ ಇದೆ. ಅದನ್ನ ಲಾಕ್ ಕೂಡ ಮಾಡಿಲ್ಲ. ಲಾಕ್ ಕೂಡ ಮಾಡದೆ ಆತುರವಾಗಿ ಹೋಗಿದ್ದಾನೆ ಅನುಕುಮಾರ್ ಅನ್ನುವಂಥದ್ದನ್ನ ಈ ಸಿಸಿಟಿವಿ ಹೇಳ್ತಾ ಇದೆ. ಕೃತ್ಯ ನಡೆದ ದಿನದ ಸಿಸಿಟಿವಿ ಫುಟೇಜ್ ಇದು. ಆವತ್ತು ಮಧ್ಯರಾತ್ರಿ ಶವವನ್ನ ಎಸಿತಾರಲ್ಲ, ಆ ನಂತರದ ಫುಟೇಜ್ ಇದು. ಅಲ್ಲಿಂದ ಅನುಕುಮಾರ್ ಓಡ್ಕೊಂಡು ಬರುವಂತಹ ಮತ್ತೆ ಪಟ್ಟಣಗೆರೆಯ ಶೆಡ್ಗೆ ಬರುವಂತಹ ಸಂದರ್ಭದ ಫುಟೇಜ್ ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಅನುಕುಮಾರ್ನ ಪಾತ್ರ ಏನು, ಹಾಗೆ ಇತರ ಆರೋಪಿಗಳ ಪಾತ್ರ ಏನು, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ. ಸದ್ಯ ನ್ಯೂಸ್ ಫಸ್ಟ್ ಆಕ್ಸೆಸ್ ಮಾಡಿರುವಂತಹ ವಿಜುವಲ್ಸ್ ಅದು ಆವತ್ತು ರಾತ್ರಿ ಶವವನ್ನ ಎಸೆಯೋಕ್ ಹೋದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅನುಕುಮಾರ್ ಹೆದರಿ ಎಸ್ಕೇಪ್ ಆದಂತಹ ಆ ವಿಜುವಲ್ಸ್ ನ ನೋಡ್ತಾ ಇದೀವಿ. ಸ್ಕಾರ್ಪಿಯೋ ಅದರ ಹಿಂದೆನೆ ಒಂದು ಆಟೋ ಕೂಡ ಪಾಸ್ ಆಗುತ್ತೆ. ಆ ವಿಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆ ಎರಡೂ ವಿಜುವಲ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಹುದಾ? ಆವತ್ತು ರಾತ್ರಿ ಆಗಿದ್ದೇನು ಡೀಟೇಲ್ ಆಗಿ ವಿವರಿಸಬಹುದಾ ಪ್ರಜ್ವಲ್? ವಿಜಯಶ್ರೀ, ರೇಣುಕಾ ಸ್ವಾಮಿ ಹತ್ಯೆಯಾದ ನಂತರದಲ್ಲಿ ಅವನ ಮೃತದೇಹವನ್ನು ಬಿಸಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ 4 ಆರೋಪಿಗಳು ಸೇರಿ ಈ ಒಂದು ಮೃತದೇಹವನ್ನ ಬಿಸಾಡಿ ಬರಬೇಕು ಅನ್ನೋದಕ್ಕೆ ಅವರು ಜಾಗವನ್ನು ಕೂಡ ನಿಗದಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಸುಮನಹಳ್ಳಿ ಸಮೀಪದಲ್ಲಿರೋ ಸತ್ವ ಅಪಾರ್ಟ್ಮೆಂಟ್ನ ಆ ಒಂದು ಬ್ರಿಡ್ಜ್ ಏನಿದೆ ಅಲ್ಲಿ ಬಿಸಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಆಗುತ್ತೆ. ಅದೇ ರೀತಿಯಲ್ಲಿ ಪಟ್ಟಣಗೆರೆ ಶೆಡ್ನಿಂದ ಸ್ಕಾರ್ಪಿಯೋ ಗಾಡಿಗೆ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಹಿಂಬದಿ ಸೀಟ್ಗೆ ಹಾಕೊಳ್ತಾರೆ. ಅನಂತರ ಈ 4 ಆರೋಪಿಗಳು ಕೂಡ ಬರ್ತಾರೆ. ಅದರಲ್ಲಿ ಚಿತ್ರದುರ್ಗದಿಂದ ಬಂದಿದ್ದಲ್ಲ ಇಟಿಯೋಸ್ ಕಾರು ಚಾಲಕ ಅನುಕುಮಾರ್, ಅವನೇ ಆ ಒಂದು ಸ್ಕಾರ್ಪಿಯೋ ಕಾರನ್ನ ಡ್ರೈವ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಡ್ರೈವ್ ಮಾಡಿದಂಥವನು ಸೀದಾ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬರ್ತಾರೆ. ಬ್ರಿಡ್ಜ್ ಬಳಿ ಬಂದಂತಹ ವೇಳೆಯಲ್ಲಿ ಅವರಿಗೆ ಇದೇ ಜಾಗ ಪ್ರಸಕ್ತ ಅಂತ ಅನ್ಸುತ್ತೆ. ಅವರು ಆ ಒಂದು ಮೃತದೇಹವನ್ನ ಆ ಒಂದು ಬ್ರಿಡ್ಜ್ನ ಬಳಿಯಲ್ಲಿ ಬಿಸಾಕಬೇಕು ಅಂತ ಇದ್ದವರಲ್ಲ, ಅವರು ವೃಷಭಾವತಿ ನದಿಗೆ ಬಿಸಾಕಬೇಕು. ಯಾಕೆ ಅಂತ ಹೇಳಿದ್ರೆ ಮೃತದೇಹ ಬೇಗ ಸಿಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಅಲ್ಲಿ ಬಿಸಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನ ಹೊಂದಿರ್ತಾರೆ. ಆದ್ರೆ ಈ ಎಲ್ಲಾ ಪ್ಲಾನ್ ಏನಿರುತ್ತೆ ಇದು ಉಲ್ಟಾ ಆಗುವಂಥದ್ದು ಅನುಕುಮಾರ್ನಿಂದ. ಕಾರಣ ಏನು ಅಂತ ಹೇಳಿದ್ರೆ ಅನುಕುಮಾರ್ ಆ ಒಂದು ಗಾಡಿಯನ್ನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೆದರಿರ್ತಾನೆ. ನಾನು ಇದಕ್ಕೆ ಬರಬೇಕಾ ಅನ್ನುವಂಥ ಆಲೋಚನೆ ಏನಿರುತ್ತೆ ಅದು ಅನುಕುಮಾರ್ನಲ್ಲಿ
ಆಗ್ಲೇ ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಕೊಲೆಯಾಗಿದೆ, ಮೃತದೇಹವನ್ನ ಬೇರೆ ಬಿಸಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನೇನಾದ್ರೂ ಇನ್ವಾಲ್ವ್ ಆಗಿರೋದು ಗೊತ್ತಾದ್ರೆ ಪೊಲೀಸ್ನವರು ನನ್ನನ್ನು ಕೂಡ ಅರೆಸ್ಟ್ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಭಯ ಏನಿರುತ್ತೆ ಅದು ಅನುಕುಮಾರ್ನನ್ನ ಕಾಡ್ತಾ ಇರುತ್ತೆ. ಆ ಒಂದು ದೃಷ್ಟಿಯಿಂದಲೇ ಅನುಕುಮಾರ್ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಗಾಡಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸಾಕಷ್ಟು ಭಯ ಪಟ್ಟಂತವ್ರು ನಾನು ಹೋಗ್ಬೇಕಾ ಅನ್ನುವಂಥ ಯೋಚನೆಯಲ್ಲೇ ಗಾಡಿಯನ್ನ ಓಡಿಸ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಮೃತದೇಹವನ್ನ ಇನ್ನೇನು ಡಂಪ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಆತ ಗಾಡಿಯನ್ನ ನಿಲ್ಲಿಸ್ತಾನೆ. ಹಿಂಬದಿ ಡೋರನ್ನ ತೆಗೆದು ಈ 3 ಆರೋಪಿಗಳೇನಿರ್ತಾರೆ ಅವರು ಮೃತದೇಹವನ್ನ ಕೆಳಗಿಳಿಸ್ತಾರೆ. ಕೆಳಗಿಳಿಸಿದಂತಹ ವೇಳೆಯಲ್ಲೇ ಇನ್ನೊಂದು ಘಟನೆ ಆಗುತ್ತೆ. ಅಂದ್ರೆ ಮುಂಭಾಗದಲ್ಲಿ ಇನ್ನೊಂದು ಕಾರ್ ಏನಿದೆ ಅದು ಅಪಾರ್ಟ್ಮೆಂಟ್ ನ ಒಳಗಡೆ ಹೋಗಬೇಕಾಗಿರುತ್ತೆ. ಆ ಕಾರ್ ಬರುತ್ತೆ. ಆ ಕಾರ್ನ ಹೆಡ್ಲೈಟ್ ನೋಡಿದಂಥ ಸಂದರ್ಭದಲ್ಲಿ ಈತನಿಗೆ ಭಯ ಆಗುತ್ತೆ. ಅಂದ್ರೆ ಆ ಕಾರ್ ಏನಿದೆ ಅದು ಸರ್ವಿಸ್ ರೋಡ್ಗೆ ಬಂದ್ಬಿಡುತ್ತೇನೋ ಅನ್ನುವಂಥ ಒಂದು ಆತಂಕ ಏನಿರುತ್ತೆ ಅದು ಅನುಕುಮಾರ್ಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಆತ ಏನ್ ಮಾಡ್ತಾನೆ, ಗಾಡಿಯನ್ನ ಸ್ಟಾರ್ಟ್ ಅಲ್ಲೇ ಇಟ್ಕೊಂಡಿರುವಂತವನು ಇವರು ಹತ್ತಿದಾರ ಇಲ್ವಾ ಅನ್ನೋದನ್ನು ಕೂಡ ಗಮನಿಸೋದಿಲ್ಲ. ಇವರು ಇನ್ನು ಶವವನ್ನ ಕೇವಲ ರಸ್ತೆ ಬದಿಗೆ ಪಕ್ಕದಲ್ಲಿ ಇರಿಸಿರ್ತಾರಷ್ಟೇ. ಅಷ್ಟೊತ್ತಿಗಾಗಲೇ ಆತ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಸೀದಾ ಮುಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಈ ಸಂದರ್ಭದಲ್ಲಿ ಉಳಿದಂತ ಆರೋಪಿಗಳೇನಿರ್ತಾರೆ ಅವರು ಕೂಡ ಸಾಕಷ್ಟು ಭಯ ಪಡ್ತಾರೆ. ಅಂದ್ರೆ ನಮಗೆ ಹೋಗ್ಲಿಕ್ಕೆ ಬೇರೆ ಗಾಡಿ ಸಿದ್ಧ ಇದ್ರೆ ಅನ್ನುವಂಥ ಒಂದು ಆತಂಕ ಏನಿರುತ್ತೆ ಅದು ಅವರಲ್ಲಿ ತಕ್ಷಣ ಉಂಟಾಗುತ್ತೆ. ಆ ತಕ್ಷಣದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಮೃತದೇಹವನ್ನು ಅಲ್ಲೇ ಬಿಡ್ತಾರೆ. ಅಲ್ಲೇ ಬಿಟ್ಟಂತವ್ರು ಆ ತಕ್ಷಣ ಓಡ್ ಬರ್ತಾರೆ. ಓಡ್ ಬಂದಂತ ಸಂದರ್ಭದಲ್ಲಿ ಒಂದು ಆಟೋ ಸಿಗುತ್ತೆ. ಆಟೋಗೆ ಕೈ ಅಡ್ಡ ಮಾಡಿ ಆ ಒಂದು ಆಟೋವನ್ನು ಹತ್ಕೊಂಡು ಮತ್ತೆ ಜೀಪನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಆಟೋ ಏನಿದೆ ಅದು ನಾಯಂಡಹಳ್ಳಿಯವರೆಗೂ ಕೂಡ ಬರುತ್ತೆ. ಅಲ್ಲಿಂದ ಇಳ್ಕೊಂಡು ಮತ್ತೆ ಇವರು RR ನಗರದ ಕಡೆ ಪ್ರಯಾಣ ಬೆಳೆಸ್ತಿದ್ರು ಅನ್ನುವಂಥ ಒಂದು ವಿಚಾರ ಏನಿದೆ ಅದು ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ಒಂದು CCTV ದೃಶ್ಯಾವಳಿಯನ್ನು ನೋಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಅನುಕುಮಾರ್ ಯಾವ ಪ್ರಮಾಣದಲ್ಲಿ ಭಯ ಪಟ್ಟಿದ್ದ ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಹಿಂಬದಿ ಡೋರನ್ನು ಹಾಕಿದ್ದಾರೋ ಇಲ್ವೋ ಅನ್ನೋದು ಆತನಿಗೆ ಗೊತ್ತಾಗ್ತಾ ಇಲ್ಲ. ಉಳಿದ ಆರೋಪಿಗಳು ಸ್ಕಾರ್ಪಿಯೋ ಕಾರನ್ನ ಹತ್ತಿದಾರ ಇಲ್ವಾ ಅನ್ನೋದು ಆತನಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಆತ ಕಾರನ್ನ ಚಲಾಯಿಸಿಕೊಂಡು ಬರ್ತಾನೆ. ಚಲಾಯಿಸಿಕೊಂಡು ಬಂದಂತವನು ಸೀದಾ ನೇರವಾಗಿ ಮತ್ತೆ ಪಟ್ನಗೆರೆ ಶೆಡ್ ಹತ್ರನೇ ಈತ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಉಳಿದಂತ ಆರೋಪಿಗಳಿಗೆ ಒಂದು ಭಯ ಏನು ಅಂತ ಹೇಳಿದ್ರೆ ಈತ ಎಲ್ಲರೂ ಎಸ್ಕೇಪ್ ಆಗಿ ನಾವು 3 ಜನ ಮತ್ತೆ ಲಾಕ್ ಆದ್ರೆ ಅಂದ್ರೆ ಮೃತದೇಹವನ್ನು ಬಿಸಾಡಬೇಕು ಅಂತ ಇದ್ದವರು ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಂತವರಾಗಿರ್ತಾರೆ. ಇಲ್ಲಿ ಎಲ್ಲಿ ನಾವು ಲಾಕ್ ಆಗ್ಬಿಡ್ತೀವೋ ಅನ್ನುವಂಥ ಒಂದು ಭಯ ಏನಿರುತ್ತೆ ಅದು ಇವ್ರನ್ನ ಕಾಡ್ಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಅನುಕುಮಾರ್ನ ಭಯ ಏನಿತ್ತು ಅದು ಇವರ ಸಂಪೂರ್ಣ ಪ್ಲಾನ್ ಅನ್ನ ಉಲ್ಟಾ ಮಾಡುತ್ತೆ. ಅಂದ್ರೆ ರೇಣುಕಾಸ್ವಾಮಿ ಮೃತದೇಹವನ್ನು ವೃಷಭಾವತಿ ನದಿಗೆ ಬಿಸಾಡಬೇಕು ಅಂತ ಇದ್ದವರು ಅದನ್ನ ರಸ್ತೆ ಬದಿಯಲ್ಲೇ ಬಿಟ್ಟು ಎಸ್ಕೇಪ್ ಆಗುವಂತ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಆಗ ಅವರಿಗೆ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಒಂದು ಪ್ಲಾನ್ ಉಲ್ಟಾ ಆಗಿದೆ ಅನ್ನುವಂಥದ್ದು. ಅನಂತರದಲ್ಲಿ 4 ಬಂದು ಸರೆಂಡರ್ ಆಗುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಪೊಲೀಸರಿಗೆ ಮೃತದೇಹ ಬೇಗ ಸಿಕ್ಕಿದಷ್ಟು ಕೂಡ ನಾವು ಬೇಗ ಲಾಕ್ ಆಗ್ತೀವಿ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಮೃತದೇಹ ಲೇಟ್ ಆಗಿ ಸಿಕ್ಕಿದ್ರೆ ಮಾತ್ರ ನಾವು ಎಸ್ಕೇಪ್ ಆಗ್ಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಇಲ್ಲದೆ ಹೋದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಕೂಡ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಅನಂತರದಲ್ಲಿ ಯಾವಾಗ ಪೊಲೀಸರಿಗೆ ಮೃತದೇಹ ಲಭ್ಯವಾಗುತ್ತೋ ಆಗಲೇ ಒಂದು ವಿಚಾರ ಅಂತೂ ಸ್ಪಷ್ಟವಾಗುತ್ತೆ. ಅಂದ್ರೆ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಲಾಕ್ ಆಗ್ತೀವಿ ಅನ್ನುವಂಥದ್ದು. ಅನಂತರದಲ್ಲಿ ಇನ್ನೊಂದು ಸರೆಂಡರ್ ಅನ್ನುವಂಥ ಒಂದು ನಾಟಕ ಏನಿದೆ ಅದು ಕೂಡ ಪ್ರಾರಂಭವಾಗುವಂಥದ್ದು. ಅಂದ್ರೆ ಇಲ್ಲಿ ಅನುಕುಮಾರ್ನ ಭಯ ಏನಿತ್ತು ಆರೋಪಿಗಳ ಸಂಪೂರ್ಣ ಪ್ಲಾನ್ ಅನ್ನ ಉಲ್ಟಾ ಮಾಡಿತ್ತು ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್. ತಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆಯಾಗಿ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಆರಂಭ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ ಅದು ರೇಣುಕಾಸ್ವಾಮಿ ಮೆಸೇಜ್ ಮಾಡೋದ್ರಿಂದ, ಇನ್ಸ್ಟಾ ಮೆಸೇಜ್ ಮಾಡೋದ್ರಿಂದ ಆರಂಭ ಆಗುತ್ತೆ. ಅದಾದಂತಹ ನಂತರದಲ್ಲಿ ಕೊಲೆಯ ನಂತರದಲ್ಲಿ ಸಾಕ್ಷ್ಯ ನಾಶದ ಪ್ರಯತ್ನ. ಕಂಪ್ಲೀಟ್ ಮಾಹಿತಿ ನ್ಯೂಸ್ ಫಸ್ಟ್ ಬಳಿ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಒಂದೊಂದು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.